ಎಷ್ಟೊಂದ್ ಜನ ನೀವು ಕತೆ ಅರ್ಥ ಆಗ್ತಿಲ್ಲ ಕತೆ ಅರ್ಥ ಆಗ್ತಿಲ್ಲ ಏನು ಏನು ಅಂತ ಹೇಳ್ತಿದ್ರಿ. ಎಷ್ಟೊಂದ್ ಜನಕ್ಕೆ ಕ್ಲಾರಿಟಿ ಇಲ್ಲ. ಬಂಗಾರಮ್ಮನ ಕತೆ ಬರ್ತಾ ಇತ್ತಲ್ಲ ಮೊದ್ಲು, ಬಂಗಾರಮ್ಮನ ಮಗಳು, ಅವಳೆಲ್ಲ ಅದೆಲ್ಲ ಮುಗ್ದೋಗ್ಬಿಟ್ಟೈತೆ ಅದು ಕತೆ. ನಾನು ಕೊನೆ ವಿಡಿಯೋ ಹಾಕಿ 2 ದಿನ ಗ್ಯಾಪ್ ಸಹ ಕೊಟ್ಟಿದ್ದೆ. ಮುಗ್ದೋಯ್ತು ಕತೆ ಅಂತ ಹೇಳ್ಬಿಟ್ಟು ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅಂತ ಅನಿಸ್ತದೆ. ಈ ಹೊಸ ಕತೆನ ಪದ್ದು ವರ್ಸಸ್ ಬಂಗಾರಮ್ಮ ಅಂತ ಹೇಳ್ಬಿಟ್ಟು ಆಲ್ರೆಡಿ ಒಂದು 3 ವಾರದ ಹಿಂದೆ, ನಾ ಒಂದು ತಿಂಗಳು ಅನ್ಕೊಳ್ಳಿ, ಒಂದು ತಿಂಗಳ ಹಿಂದೆನೇ 2-3 ವಿಡಿಯೋ ಹಾಕಿದ್ದೀನಿ. ಯಾರು ನೋಡಿಲ್ಲ ಅದನ್ನ ಹೋಗಿ ನೋಡಿ. ಎಲ್ಲ ಇಂಟ್ರೊಡಕ್ಷನ್ ಎಲ್ಲ ಮಾಡಿಕೊಟ್ಬಿಟ್ಟು ಎಲ್ಲನೂ ಮಾಡಿವ್ನಿ. ಈ ಕತೆ ಯಾರ್ಯಾರಿಗೆ ಅರ್ಥ ಆಗ್ತಿಲ್ಲ ಒಂದು 2-3 ವಿಡಿಯೋ ನೋಡಿ, ನಿಜ ಅರ್ಥ ಆಗುತ್ತೆ ಇದನ್ನು. ನಾನು ಮೊದಲೇ ಹೇಳಿದೆ, ಈಗ ವಿಡಿಯೋನ ಮುಗಿಸ್ಬಿಟ್ಟು ಬೇರೆ ಹೊಸ ಸ್ಟೋರಿನ ಶುರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ಕನ್ಫ್ಯೂಸ್ ಆಗೋಗ್ಬಿಟ್ಟಿದ್ದೀರಾ ನೀವು. ಅದಕ್ಕೆ ನಾನು ಹೇಳನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಇದು ಅಷ್ಟೇ. ಒಂದ್ಸಲ ಇಂಟ್ರೊಡಕ್ಷನ್ ಒಂದು ವಿಡಿಯೋ ಹಾಕಿದ್ದೀನಲ್ಲ, ಫಸ್ಟ್ ಅದನ್ನು ನೋಡಿ. ಇದು ಪದ್ದು ಬಂಗಾರಮ್ಮ ಎಲ್ಲ ಒಂದೇ ಮನೆಗೆ ಏನೇ ಇರೋದು ಎಲ್ಲ ನಿಮ್ಗೆ ಅರ್ಥ ಆಯ್ತದೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಈಗ ಅದನ್ನು ಅಪ್ಲೋಡ್ ಮಾಡೋಕ್ಕಾಗಲ್ಲ. ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ವಿಡಿಯೋನ, ಈ ಕತೆ ವಿಡಿಯೋನ ಒಂದ್ಸಲ ನೋಡಿ, ನಿಮಗೆಲ್ಲ ಅರ್ಥ ಆಯ್ತದೆ. ಎಷ್ಟೋ ಜನಕ್ಕೆ ಅರ್ಥ ಆಯ್ತಿಲ್ಲ ಅಂತ ಹೇಳ್ತಿದ್ದೀರಾ. ನಾನು ಕರೆಕ್ಟಾಗಿ ಎಲ್ಲನೂ ಹೇಳಿದ್ದೆ, ಆದರೆ ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅಂತ ಅನ್ನಿಸ್ತದೆ. ಆದರೂ ಕತೆ ಮುಗಿದ್ಮೇಲೆ 2 ದಿನ ಗ್ಯಾಪ್ ಸಮೇತನೂ ಕೊಟ್ಟಿದ್ದೆ, ಎಲ್ಲ ಹೇಳಿದ್ನಲ್ಲ ನಿಮಗೆ. ಅರ್ಥ ಆಯ್ತಿಲ್ಲ ಅಂತ ಹೇಳ್ತಿದ್ದೀರಾ, ಅರ್ಥ ಮಾಡ್ಕೊಳ್ಳಿ. ಬಂಗಾರಮ್ಮಂಗೆ 3 ಜನ ಮಕ್ಕಳವ್ರೆ. ಹಂಗೇನಿಯ ನಮ್ಮತ್ತೆಗೆ ನನ್ನ ಗಂಡ ಆಮೇಲೆ ನನ್ನ ಇಬ್ಬರವ್ರೆ. ಮುಂದೆ ಹೋಯ್ತಾ ನಿಮ್ಗೆಲ್ಲ ಅರ್ಥ ಆಯ್ತದೆ, ಸರಿನಾ? ಏನ್ರಮ್ಮ ಯಾವಾಗ ಬಂದ್ರಿ? ಸಂದಾಕಿದ್ದೀರಾ? ಹೋ ಅಣ್ಣ ನೀನು ಹಾ ಚೆನ್ನಾಗಿದ್ದೀವಿ, ಮುಂದೆನೂ ಚೆನ್ನಾಗಿರ್ತೀವಿ. ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ನಿಸ್ತತೆ. ಛೇ 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 ಛೇ. ಯಪ್ಪ, ನೀನು ನಮ್ಮಂಗೆ ಚೆನ್ನಾಗೆ ಟಾಪಾಗಿ ಓದಿದ್ರೆ ನೀನು ಯಾಕೆ ಹಿಂಗಾಯ್ತಿದ್ದೆ? ನೀನು ನಮ್ಮಂಗೆ ಇಂಜಿನಿಯರ್ ಆಯ್ತಾ ಇದ್ದೆ ತಾನೇ? ಬುಡಮ್ಮ, ಇಂಜಿನಿಯರ್ ಆಗ್ಲಿಲ್ಲ ಅಂತಂದ್ರೆ ಇವನಂತೆ ಹೆಂಗೋ ಸುಧವಾಗಿ ಹೆಂಗೋ ವ್ಯವಸಾಯ ಮಾಡ್ಕೊಂಡು ಇದೀನಿ. ಇವನ್ ಪರವಾಗಿಲ್ಲ. ನೀವು ಸಂದಕ್ಕೆ ಹೋದ್ಬಿಟ್ಟು ಸಂದಕ್ಕೆ ಆಗಿದ್ರಲ್ಲ, ಅಷ್ಟೇ ನೀ ಸಾಕು. ಓದಕ್ಕೆ ಕೈಲಾಗಿಲ್ಲ ಅಂತ ಹೇಳೋಣ, ನಾವು ಇಂಜಿನಿಯರ್ಗಳು ಮುಂದೆ ಎಲ್ಲ ನಾನು ನಿಂತ್ಕೊಳ್ಳೋಕ್ಕೂ ನಿಂಗೆ ಆಗಲ್ಲ ಅಲ್ವಾ ಅಣ್ಣ. ಅದಕ್ಕೆ ಓದೋ ಟೈಮಾಗ ಓದಬೇಕು ಅಂತ ಅನ್ನೋದು. ಅಣ್ಣ ಕಾಲೇಜು ಟೈಮ್ ಆಯ್ತದೆ, ಬಾ. ಬಸ್ಸು ಮಿಸ್ ಆಯ್ತು, ಅಲ್ಲಿಗನ ಬಿಟ್ಬಿಟ್ಟು ಬರೀವಂತೆ ಬಾ. ನಿಂದು ಯಾವಾಗೂ ಇದೇನೇನಿಯ ಆಯ್ತು, ಬರೀ ಇದೇನೇನಿಯ ಕತೆ ನಿಂದಂತೂ. ಯವ್ವ ಎಷ್ಟು ಹೇಳಿದ್ರು ಅಷ್ಟೇನೇನಿಯ. ಯಾಕೆ ಹಿಂಗಾಡಿಯ ಯಾವಾಗೂ ಲೇಟ್ ಮಾಡ್ಕೊಂಡು ಹೋಗೋದು? ಏನು ನಿನ್ ಡಕೋಟಾ ಕಾಲೇಜ್ಗೆ ಓಡೋಡಿ ಹೋಗ್ಬೇಕಾ? ನಿನ್ ಡಕೋಟಾ ಕಾಲೇಜ್ಗೆ ಇಲ್ಲ ಅಂತಂದ್ರೆ ಆಗದೇ ಇಲ್ವಾ ನಿನ್ ಡಕೋಟಾ ಕಾಲೇಜ್ಗೆ? ಓದ್ತಿರೋದೊಂದು ಬಿಕಾಮ, ಅದಕ್ಕೇನು ಬಿಲ್ಡಪ್ಪು. ನೀನು ನೋಡಿದ್ರೆ ನಗು ಬರ್ತೈತೆ. ನಿಮ್ಮ ಕಾಲೇಜಾಗೆ ಏನಾದ್ರೂ ಸ್ವಲ್ಪನಾದ್ರೂ ಫೆಸಿಲಿಟೀಸ್ ಏನಾದರೂ ಐತಾ? ಇಲ್ಲ ಅಂದ್ರೆ ಇಲ್ವಾ? ಡಕೋಟಾ ಕಾಲೇಜುಗಳಿಗೆಲ್ಲ ಎಲ್ಲಿರ್ತದೆ? ಕಿತ್ತೋಗಿರೋ ಕಾಲೇಜುಗಳಿಗೆಲ್ಲ ಇರಲ್ಲ ಕಣೆ. ನಮ್ಮ ಥರ ಸಿಟಿಯಲ್ಲಿರೋ ಅಂಥ ಕಾಲೇಜಿನಾಗೆ ನೆನೆಯ ಎಲ್ಲನೂ ಇರೋದು. ಇವಳಿಗೇನು ಗೊತ್ತಾಗಬೇಕು ಬಾ ಈ ದೌಲತ್ತಗೆ. ಇವಳ ಮಕ್ಕ ನೋಡು. ಕಾಲೇಜು ಯಾವುದು ಅನ್ನೋದು ಮುಖ್ಯ ಅಲ್ಲ, ನಾವು ಹೆಂಗ್ ಓದ್ತೀವಿ ಅನ್ನೋದೇನಿಯ ಮುಖ್ಯ. ನೀನ್ ಯಾಕೆ ಅವ್ರು ಈಗ ತಾನೇ ಬಂದವ್ರಿ, ಅವ್ರ ಮೇಲೆ ಯಾಕೆ ಬಾಯ್ ಮಾಡ್ತೀಯ ನೀನು? ಸುಮ್ಕೆ ಏನಿಯ ನೋಡಿ. ಕೈಲಾಗ್ದಿರೋರು ಮೈ ಪರ್ಚ್ಕೊಂಡ್ರಂತೆ. ಪರ್ಚ್ಕೊಂಡ್ಲಿ ಬಿಡು, ಯಾಕಣ್ಣ ನೀವು ಸುಮ್ಮನೆ ಇದು ಮಾಡ್ತೀಯಾ? ಮೈ ಪರ್ಚ್ಕೊತಾವ್ರಲ್ಲ, ಪರ್ಚ್ಕೊಂಡ್ಲಿ. ನಮ್ಮ ಯೋಗ್ಯತೆಗಂತವಳು ನಮ್ಮ ಇದಕ್ಕಂತೂ ಬರೋಕ್ಕಾಗಲ್ಲ ಅವಳು. ಇನ್ನು ಮೈ ಪರ್ಚ್ಕೊಂಡಿದ್ದು ಬೇರೆ ದಾರಿ ನೆನೆಯಾ? ಇಲ್ಲ, ಸುಮ್ಕೆ ಮೈ ಪರ್ಚ್ಕೋಬೇಕಷ್ಟೇನಿಯ, ಪರ್ಚ್ಕೊಂಡ್ಲಿ ಪಾಪ. ಕಿತ್ತೋಗಿರೋ ಕಾಲೇಜಾಗ ಕುಡಿಯಕ್ಕೆ ನೀರಿರಲ್ಲ, ಏನಿರಲ್ಲ ಅಂಥ ಕಾಲೇಜಾಗೆ ಪಾಪ ಅವಳಿಗಿರ್ಬೇಕು ಅಂದರೆ ಇದ್ದು ಅವಳಿಗೂ ತಲೆ ಕೆಟ್ಟು ಕ್ಯಾರ ಹಿಡ್ದೋಗ್ಬಿಟ್ಟಿರ್ತದೆ ಅಲ್ವೇನೆ ಶಶಿ? ನಾನು ಇವನಿಗೆ ಹೇಳ್ದೆ ಅದೇ ಕಾಲೇಜಿಗೆ, ದೊಡ್ಡ ಕಾಲೇಜ್ಗೆ ಹಾಕು ಅಂತ. ಹಾಕ್ಲಿಲ್ಲ, ಮಾಡಲಿಲ್ಲ ನೀನಂತೂ. ಇವ್ರತ್ತೆ ಅನ್ನಿಸ್ಕೊಳ್ಳೋದು ಬೇರೆ. ನಾನು ಅದೇ ಕಾಲೇಜ್ಗೆ ಹಾಕಿದ್ರೆ ಏನಾಗೋದು? ಏನಾದ್ರೂ ಸೌದ್ಗೆ ಹೋಗ್ಬಿಟ್ಟಿರೋರ ನೀವು. ಇವ್ರನ್ನ ಮಾತ್ರ ಅಂಥ ಕಾಲೇಜಿಗೆ ಮನೆ ಕೆಲಸ ಮಾಡೋದೆಲ್ಲನೂ ನಾವು ನಮ್ಮ ಮನೆಯವರು, ನಮ್ಮಮ್ಮ ನೀನು ಎಲ್ಲ ಕೆಲಸನೂ ಮಾಡಬೇಕು. ಆದರೆ ಆ ಬಂದಿರೋ ದುಡ್ಡಾಗ ಮಾತ್ರ ಇವ್ರು ಮಾತ್ರ ಶೋಕಿ ಮಾಡಬೇಕು. ಏಯ್ ಶಶಿ, ಶಾನೆ ಮಾತಾಡ್ತಿದ್ಯಾ ನೀನು? ನಡಿ ಸುಮ್ಕೆನೇನಿಯಾ? ಅವಳ ಬಗ್ಗೆ ಯಾಕ್ರಿ ಅವಳನ್ನ ಬಾಯಿ ಮುಚ್ಚಿಸ್ತೀರಾ? ಮಾತಾಡ್ತಿರೋಳು ಯಾವಳು? ಅವಳು ಬಾಯಿ ಮುಚ್ಚಿಸ್ರಿ ಮೊದ್ಲು. ಏನೇ ಬಿಡಲಿಲ್ಲ ಕುಂತ್ಕೊಂತಿನ. ನಿಮ್ಗೆ ಇಷ್ಟೊಂದು ದೌಲತ್ ಇರ್ಬೇಕಾರೆ ಮೊಯ್ ಬಾಕ್ಸ್ ದುಡ್ಕೊಂಡ್ ತಿಂದವ್ರಿಗೆ ನಮ್ಗಿನ ಎಷ್ಟಿರ್ಬೇಡ ದೌಲತ್ತು? ನಿಮ್ಮ ಅಪ್ಪ ಅಮ್ಮ ಹೊರೆ ಮಾಡೋದು ಇಷ್ಟಾಗ ಏನಿ ಐತೆ? ಹೊಲ್ತಾಗ ಬಂದ್ಬಿಟ್ಟು ಒಂದು ಕಳೆ ಕೀಳಕ್ಕಿಲ್ಲ, ಹೊಲ್ತಾಗ ಬಂದ್ಬಿಟ್ಟು ಒಂದು ಕ್ಯಾನೆ ಮಾಡಕ್ಕಿಲ್ಲ. ನೀವು ತಿಂತಿರೋವನಂತೂ ತನ್ನನೂ ನಮ್ದೇನೇನಿಯ, ಸರಿನೇ? ಯಾವ ದೌಲತ್ತಾಗ ಮಾತಾಡ್ತೀರ ನೀವು ಅಂತ ಹೇಳಿದ್ರೆ ಏನಿಲ್ಲ. ನಮ್ಮ ಸುದ್ದಿಗೆ ಬಂದ್ಬಿಟ್ರೆ ಇವ್ರು ದೊಡ್ಡ ಇಂಜಿನಿಯರಿಂಗ್ ಮಾಡಿದ್ರೆ ನೀವು ಮನೆಯಾಗ ಮಡಿಕಳಿ. ಯಾಕೆ ಬಂದ್ಬಿಟ್ಟು ಕನ್ನಡದಾಗ ತೋರಿಸ್ತೀರಾ? ತಿಂದ್ಕೊಳ್ಳಿ ಶಾನೆ ಆಗೈತೆ ಅನ್ನಿಸ್ತದೆ. ಬೆಳಿಗ್ಗೆ ಇನ್ನೇನು ಕ್ಯಾಮೆ ನಿಮ್ಗೆ? ತಿಂದು ಅವತಾರಗಳು ನಿಮ್ಗೆ ಅಲ್ವಾ? ನೋಡಿ, ನೀವು ನಮ್ಮ ಬಗ್ಗೆ ಮಾತಾಡಕ್ ಬರಬೇಡಿ. ಅದೇ ಮತ್ತೆ ನಮ್ಮ ಅಮ್ಮಂಗೆ ಹೇಳ್ಬೇಕಾಯ್ತದೆ. ಕಾರ್ಸೆ ನಿಮ್ಮ ಅಮ್ಮಂಗೆ ಏನಾದ್ರೂ ತಲೆ ಮ್ಯಾಗ 4 ಕೊಂಬೋವೇನೆ ಇಳಿಸದ್ ನನಗೆ ಗೊತ್ತು. ಕೊಬ್ಬ ಕಾರ್ಸೆ ನೋಡೇ ಬಿಡೋಣ. ಕೊಂತ್ರಿ ಬಡ್ಡಿ ಏನಂತ ಅನ್ಕೊಂಬಿಟ್ಟಿದ್ಯಾ ನೀನಂತೂನುವೆ? ಗ್ರಾಚಾರ ಬುಡಿಸ್ಬಿಡ್ತೀನಿ. ಸ್ಯಾನೆ ಓವರ್ ಆಕ್ಟಿಂಗ್ ಮಾಡ್ಬಿಟ್ರೆ ಮಳ್ಳಿಗ್ಲ. ಮುಚ್ಕೊಂಡ್ ತಿನ್ಬೇಕು, ಎದ್ದೋಯ್ತಿರ್ಬೇಕು.
ಅದ್ರಾಗ ದೌಲತ್ ಬೇರೆನೇನಿಯ ಅವಳು ಇಂಥ ಕಾಲೇಜ್ಗನ ಹೋಯ್ತಾಳೆ, ಕಿತ್ತೋಗಿರೋ ಕಾಲೇಜ್ಗನ ಹೋಯ್ತಾಳೆ. ಯಾಕೆ ನಿಮ್ಮನ್ನು ಬುಡಿಸ್ಬಿಟ್ಟು ಹಾಕಿಸ್ಲೇ ಇಲ್ಲೇನೇನಿಯ ಕಾಲೇಜ್ಗೆ? ನಾವ್ಯಾಕೆ ಈ ಕಾಲೇಜ್ಗೆ ಹೋಗೋಣ? ನಾವು ಹೋಗಲ್ಲ. ಅದೇನಾಯ್ತದೋ ಬಿಡ್ತದೋ ಇವಳು ಮುಂದಿನ ವರ್ಷಕ್ಕೆ ದೊಡ್ಡ ಕಾಲೇಜ್ಗೆ ಏನು ಯಾಕ್ರಿ? ಓಹೋ, ಇವರೆಲ್ಲ ಹಿಂಗ್ ಮಾತಾಡ್ತವ್ರೆ ಅಂತ ಹೇಳಿದ್ರೆ ನಾವು ಮಾತಾಡ್ಬೇಕು ತಾನೇ? ಲೇ ಪೊದ್ದಿ, ಅವ್ರೇನೋ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನೀನು ಯಾಕ್ಲೆ ಹಿಂಗಾಡಿಯೇ? ನೋಡು, ದೊಡ್ಡಪ್ಪನ ಚಿಕ್ಕಪ್ಪನ ಮಕ್ಕಳು ಅಂತಂದ್ಮೇಲೆ ಅಡ್ಜಸ್ಟ್ ಮಾಡ್ಕೋಬೇಕು. ಅವರು ನನ್ನ ತಂಗಿಯರ್ ಇದ್ದಂಗೆ ನೀನಿಯ. ನಿಮಗ್ ಮಾತ್ರ ತೊಂಗೇರಿದ್ದಂಗೆ, ಅವ್ರಿಗೆ ನೀನೇನು ಅಣ್ಣ ಅಲ್ಲ, ಸರಿನಾ? ತಿಂದ್ ಕುಂತ್ಕೋತಾರೆ. 4 ದೌಲತ್ತುಗಳು ನೋಡಿದ್ರೆ ಹೆಂಗ್ ಮಾತಾಡ್ತಾರ ನೆನೆ ಬಂದಾಗಿಂದನೂ. ನಿಂಗೆ ಇಂಗ್ಲೀಷ್ ಬರಕ್ಕಿಲ್ಲ, ನಿಂಗೆ ಅದು ಬರಕ್ಕಿಲ್ಲ, ಇದು ಬಿರಕ್ಕಿಲ್ಲ ಅಂತ ಹೇಳ್ಬಿಟ್ಟು ಯಾವ ದೌಲತ್ತಾಗ ಮಾತಾಡ್ತವ್ರೆ. ತೊಂಗೇರಂತೆ ತೊಂಗೇರು, ಸೀಮೆಗಿಲ್ದಿರ ತೊಂಗೇರು. ಗ್ರಾಚಾರ ಬಿಡಿಸ್ಬಿಡ್ತೀನಿ. ಕರೀರಿ, ನಿಮ್ ಚಿಕ್ಕಮ್ಮನ್ ಕರೀರಿ, ಮಾತಾಡ್ತೀನಿ. ನೀನ್ ಯಾಕೆ ನಿಂತ್ಕೊಂಡಿದ್ಯಾ ಮುದೇವಿ? ಹೋಗ್ ಕಾಲೇಜ್ಗೆ ಟೈಮ್ ಆಯ್ತು. ನಿಂತ್ಕೊಂಡ್ರ ನೋಡು, ಹೋಗೋಗ್ ಸರ್ಸರ್ನ. ಪುದ್ದು, ನಿಂಗೇನು ಅರ್ಥ ಆಗಕ್ಕಿಲ್ಲ. ನೀ ಸುಮ್ಕಿರು. ನಿಂಗೇನು ಅರ್ಥ ಆಯ್ತದೆ? ನಿಮ್ಗೇನ್ ಅರ್ಥ ಆಯ್ತದೆ? ನಿಮಗ್ ಸಂದಕ್ ಅರ್ಥ ಆಯ್ತಾಯ್ತೋ ಎಲ್ಲನೂ? ನಿಮ್ಗೆ ಏನು ಅರ್ಥ ಆಯ್ತಿಲ್ಲ. ಅವ್ರ ದೌಲತ್ ಮಾಡ್ತಾವ್ರೆ, ದೌಲತ್ ಮಾಡಿಸ್ಕೊಂಡ್ ಕುಂತ್ಕೋಬೇಕಾ ನಾವು? ನೋಡಿ, ನೀವ್ ಅನ್ನಿಸ್ಕೊಂಡಂಗೆ ನಿಮ್ ಚಿಕ್ಕಮ್ಮನ ಹತ್ರ ನೀವ್ ಅನ್ನಿಸ್ಕೊತಾ ಇದ್ರಲ್ಲ. ಸರಿ ಚಿಕ್ಕಮ್ಮ, ಆಯ್ತು ಚಿಕ್ಕಮ್ಮ, ತೆಪ್ಪಾಯ್ತು ಚಿಕ್ಕಮ್ಮ. ಇಂಥ ಬಾಳಕ್ ನಾನು ರೆಡಿ ಇಲ್ಲ. ನಾನು ಏನಿದ್ರು ಗನ್ನಂಗಿತ್ತೀನಿ. ನಾನು ಯಾವಳಿಗೂ ಬೊಗ್ಗಿಸ್ಕೊಂಡ್ ಮಾಡೋಳೆ ಏನಿಯಲ್ಲ, ತಲೆ ಕೆಡಿಸ್ಕೊಳ್ಳೋಳು ಅಲ್ಲ ನಾನು. ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು ನನ್ನ ಬಗ್ಗೆ? ಬೊಗ್ಗಿಸ್ಕೊಂಡು ಎಲ್ಲರಿಗೂ ತಲೆಯ ನಿಂತ್ಕೊಂಡ್ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ರೆ ನೀನು ಸಾಧ್ಯನೇ ಇಲ್ಲ. ಅವಳಿಗೆ ಹೇಳು, ಅಷ್ಟೊಂದಿದ್ರೆ ನಾವು ಆಸ್ತಿಯ ಪಾಲಾಕಕ್ಕೆ ಹೇಳು. ಪೊದ್ದು, ನೀನ್ ಸುಮ್ಮನೆ ಅತಿಯಾಗಿ ಮಾತಾಡ್ಬೇಡ. ನೀನು ಆಸ್ತಿ ಬಗ್ಗೆ ನಿನ್ಗೆ ಯಾಕೆ? ಅದ್ ನಮಗ್ ಬಿಟ್ಟಿರೋದು. ನೀನ್ ಹಂಗೆಲ್ಲ ಮದ್ವೆಗೆ ಮಾತಾಡಕ್ ಬರ್ಬಾರ್ದು. ಅತಿ ಮುಂಚೆ ಆಸ್ತಿ ಅಂತಾಳೆ. ಏನ್ ಹೇಳೋಣ ನೀನಂತೂ ಎಂತ ಅತ್ತಿಗೆನ್ ಕಟ್ಕೊಂಡ್ಬಿಟ್ಟು ಬಂದಿದ್ಯಾ ಅಂದ್ರೆ ಹಬ್ಬಬ್ಬಬ್ಬ ಊರ್ ಬಚಾರಿ. ಏನು 4 ಕಾಸು ಬುದ್ಧಿ ಇಲ್ಲ, ಒಂದ್ ನೆಟ್ಟಿಗೆ ಓದಿಲ್ವೇನೋ? ಅನ್ಎಜುಕೇಟೆಡ್ ಇಡಿಯಟ್ಸ್ನ ಮದುವೆ ಮಾಡ್ಕೊಂಡ್ಬಿಟ್ಟು ಬಂದ್ರೆ ಹಿಂಗೇನೆ ನೀ ಆಗೋದು. ಯಾವಳೆ ಅಂದಿದ್ದು ಅನ್ಎಜುಕೇಟೆಡ್ ಅಂತ? ನನಗೆ ಇಂಗ್ಲಿಷ್ ಮಾತಾಡಕ್ ಬರಕಿಲ್ಲ ಅಂತ ಅನ್ಕೊಬಿಟ್ಟಿದ್ಯಾ? ವಾಟ್ಸ್ ಯುವರ್ ನೇಮು, ವಾಟ್ಸ್ ಯುವರ್ ಫಾದರ್ ನೇಮು, ವಾಟ್ಸ್ ಯುವರ್ ಮದರ್ ನೇಮು? ಐ ಆಮ್ ಫ್ರಮ್ ಎಲ್ಲಿ ಅಂತ ಹೇಳ್ಬಿಟ್ಟು ಐ ಆಮ್ ಆಲ್ಸೋ ಡಿಗ್ರಿ ಹೋಲ್ಡರ್. ಸಮ್ ಇಶ್ಯೂಸ್ ಇದೇರು. ಐ ಆಮ್ ಡಿಸ್ಕಂಟಿನ್ಯೂ ಮೈ ಡಿಗ್ರಿ ಕಾಲೇಜು. ಅದರ್ವೈಸು ಐ ಆಮ್ ಗೋಯಿಂಗು, ಐ ಆಮ್ ರೀಡಿಂಗು, ಐ ಆಮ್ ಎಕ್ಸಾಮ್ ರೈಟಿಂಗು. ಇವನ್ ಇಂಗ್ಲಿಷ್ ಬರಕಿಲ್ಲ ಅಂತ ಅನ್ಕೋಬಿಟ್ಟ ಬೈಲ ಇಂಗ್ಲಿಷಗೆ. ಸ್ಟೂಪಿಡ್ ಇಡಿಯಟ್ ರಾಸ್ಕಲ್. ಮದರ್ ಸಿಸ್ಟರ್ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಐ ಆಮ್ ಪದ್ದಿ. ಐ ನೋ ವೆರಿ ವೆಲ್ ಇನ್ ಇಂಗ್ಲಿಷ್. ಡೋಂಟ್ ಅಂಡರ್ ಎಸ್ಟಿಮೇಟ್ ಮೀ. ಓಕೆ, ಐ ನೋ ಇಂಗ್ಲಿಷ್. ಪೊದ್ದಿ, ಎಲ್ಲಿ ಕಲ್ತ್ಕೊಂಡೆ? ಏನ್ರಿ ಕಿಸ್ಕೊಂಡ್ ಕೇಳ್ತೀರಾ? ನಾನು ಡಿಗ್ರಿ ಮೇಟ್ಲತ್ತೀವ್ನಿ. ಐ ಆಮ್ ಆಲ್ಸೋ ಡಿಗ್ರಿ ಡಿಸ್ಕಂಟಿನ್ಯೂ ಸ್ಟೂಡೆಂಟ್. ಓಕೆ, PUC ಆಫ್ಟರ್ PUC ಐ ಆಮ್ ಗೋಯಿಂಗು ಡಿಗ್ರಿ ರೀಡಿಂಗು. ನಿನಗೆ ಮದುವೆ ಮಾಡ್ಕೊಂಡಿಂಗು ಬಂದಿಂಗು. ನನ್ನ ಕರ್ಮಕ್ಕೆ. ಏನು ಅನ್ಕೊಂಡ್ಬಿಟ್ಟಿದ್ದೀರಾ? ನಿಮ್ಮನ್ನ ಮದುವೆ ಮಾಡ್ಕೊಂಡಿಲ್ಲ ಅಂತಂದ್ರೆ ಐ ಆಮ್ ವೆರಿ ವೆಲ್ ಎಜುಕೇಟೆಡ್. ಓಕೆ, ಇಷ್ಟೊತ್ತಿಗಾಗಲೇ ನೀನಿಯ ನಾನು IAS KAS ಪಾಸ್ ಮಾಡಿರ್ತಿದ್ದೆ. ನಿಮ್ಮ ಮನೆಗೆ ಬಂದು ಮುಸ್ರೆ ತಿಕ್ತಿರಲ್ಲ. ಐ ಆಮ್ ವೆರಿ 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 ಅದೇನು ಅಂತಾರಲ್ಲ, ಐ ಆಮ್ ವೆರಿ 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 ಬ್ರಿಲಿಯಂಟ್ ಸ್ಟೂಡೆಂಟ್. ಓಕೆ, ಮಾತಾಡ್ರೆ ಇವಾಗ, ಮಾತಾಡ್ರೆ. ಟಾಕ್ ಟು ಮೀ. ಏ ಯು ಟಾಕಿಂಗ್ ಟು ಮೀ. ಓಕೆ, ಯು ಟಾಕಿಂಗ್. ಯೋನರ ಶಾನೆ ಮಾತಾಡಿಂಗು ತಗೊಂಡ್ ರುಬ್ಬಿಂಗು. ಡೋಂಟ್ ಅಂಡರ್ ಎಸ್ಟಿಮೇಟ್ ಬಿಟ್ ಮೀ. ವೈ ಆರ್ ಯು ಸೀಯಿಂಗ್ ಮೀ? ಉಪ್ಪಿಟ್ಟು ಚೆನ್ನಾಗಿ ತಿನ್ನಿಂಗು, ರೂಮ್ಗೋಗಿ ಮಲ್ಕಣಿಂಗು. ಸ್ಟೂಪಿಡ್ ಫೆಲೋಸ್, idiots. I am also degree holder. Okay. ಓಡಾಯ್ತದವು. ಇಂಗ್ಲಿಷ್ ಬರಕಿಲ್ಲ, ಮಿಕ ನೋಡ್ತಾವೆ, ನಂತಾಗ ಮಾತಾಡ್ತವೆ. ಮಾತಾಡ್ರಿ ಇವಾಗ, ಇಂಗ್ಲಿಷಾಗ ಮಾತಾಡ್ರಿ ನೋಡೋಣ. ಮಾತಾಡ್ರಿ ಇಂಗ್ಲಿಷ್ ಮಾತಾಡ್ರಿ. ಮಾತಾಡ್ರಿ. ಲೇ ಪೊದ್ದಿ, ಸಾಕ್ ಬಾರಿ. ಅವ್ರಿಗೆ ಯಾಕೆ ಇರಿಟೇಷನ್ ಮಾಡ್ತೀವಿ? ಪಾಪ ತಿಂತಾವ್ರಿ, ತಿನ್ಲಿ ಬಾರಿ. ನೀನ್ ಇಂಗ್ಲಿಷ್ ನೋಡಿ ನಾನಂತೂ ಫುಲ್ ಕುತ್ಸಾಗೋಗ್ಬಿಟ್ಟೆ ನೋಡು. ಮಿಸ್ಟರ್ ಹಸ್ಬೆಂಡ್, ಪ್ಲೀಸ್ ಗೋ. ಅಣ್ಣ, ಬಸ್ಸು ಬಿಟ್ಬಿಟ್ ಬಾಣ. ಹೋಯ್ತು ಬಸ್ಸು. ಗೋ ಅಂಡ್ ಲಿಫ್ಟ್ ಯುವರ್ ಸಿಸ್ಟರ್. ಅಣ್ಣ, ಬಂದೆ. ಏನೇ ಹೇಳು ಪೊದ್ದಿ, ನೀನ್ ಇಂಗ್ಲೀಷು ಸೂಪರ್ ಇಂಗ್ಲೀಷು. ಯಪ್ಪ, ನಮ್ಮ ಹಳ್ಳಿನಾಗ ಯಾರು ಮಾತಾಡಕ್ಕೆ ಏನಿಲ್ಲ ನಿಜವಾಗೂ ನಿನ್ನಂಗೆ ಇಂಗ್ಲೀಷ. ನೀನ್ ಇಂಗ್ಲೀಷ್ ಮಾತಾಡ್ತೀಯ ಅಂತ ಗೊತ್ತಾಗಿದ್ದೇನೆ ಇವಾಗ. ಸಾಕತ್ತಾಗಿ ಮಾತಾಡ್ತೀಯ ನಿಜವಾಗೂ. ನನಗೆ ಬಹಳ ಖುಷಿ ಆಯ್ತು. ನನ್ನ ತಂಗಿಗೂ ಒಂಚೂರು ಹೇಳ್ಕೊಟ್ಬಿಡು, ಸರಿನಾ? ನಾನು ಇಂಗ್ಲಿಷ್ ನೋಡಿ ಇವರೆಲ್ಲ ಹೊಗಳುತ್ತಾವ್ರೆ. ಇವರಿಬ್ರು ನೋಡು ಕಮಂಗಿಗಳು ತರ ಕುಂತು ಏನು ಮಾತಾಡ್ತಿಲ್ಲ ಅಂತ ಹೇಳಿದ್ರೆ
ನನ್ನ ಇಂಗ್ಲೀಷು ಪರ್ಫೆಕ್ಟ್ ಆಗೈತೆ ಅಂತ ನಿನಗೆ ತಾನೇ ಅರ್ಥ. ಅಂದರೆ ಐ ಆಮ್ ವೆರಿ ವೆಲ್ ನೋ ಇನ್ ಇಂಗ್ಲೀಷ್. ಯಾ ಪೊದ್ದಿ ಈಸ್ ವೆರಿ ಟ್ಯಾಲೆಂಟೆಡ್ ಪರ್ಸನ್. ಇನ್ನು ಮ್ಯಾಲೆ ನೋಡು, ಇಂಗ್ಲೀಷ್ ಇಂಗ್ಲೀಷ್ ಇಂಗ್ಲೀಷ್. ಎಸ್, ಇಂಗ್ಲೀಷ್. ನಮಗೇನು ಬರಲ್ವಾ ಇಂಗ್ಲೀಷ್? ಕನ್ನಡ ಅಭಿಮಾನಿ ಅಂತ ಮಾತಾಡ್ತಿರಲಿಲ್ಲ ಅಷ್ಟೇ ಈಸ್ ದಿನ. ಇವಾಗ ನೋಡು, ಮಾತಾಡೋದೇ ನೀನು. ಇವಳೇನೆ ಇಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾಳೆ. ಯಪ್ಪ, ನಿಜವಾಗೂ ನೋಡಿ ನಮಗೆ ಬರೋಕ್ಕಿಲ್ವಲ್ಲ. ಥೂ, ಇನ್ನೂ ಎಷ್ಟು ದಿನ ಸುಳ್ಳು ಸುಳ್ಳು ಹೇಳ್ಕೊಂಡು ಓಡಾಡ್ಬೇಕು. ನಾವು ಇಂಜಿನಿಯರ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಥೂ, ನಮ್ಮಮ್ಮ ಅಂತೂ ನಾವು ಹೇಳಿದ ಮಾತು ಕೇಳೋದೇ ನೀನು ನಮ್ಮಮ್ಮ. ಏನೇ ಆಗಲಿ ಬಿಡು. ಏನಾದ್ರೂ ನಾವಂತೂ ಹುಷಾರಾಗಿರ್ಬೇಕು. ಇವಳ್ತಾಗೆ ಇವಳು ಗೊತ್ತಿಗಿತ್ತ ಆಯ್ತದೋ ಏನೋ. ಸದ್ಯ ಬಿಡು, ನಾವಂತೂ ನಮ್ಮವು ಬುಕ್ಸ್ ತಗೊಬಿಟ್ಟು ಬಂದಿಲ್ಲ ಸೊರಾಯ್ತು. ಇಂಜಿನಿಯರಿಂಗ್ ಮಾಡ್ತಿಲ್ಲ ಅಂತ ಗೊತ್ತಾಗೋಗ್ಬಿಟ್ರೆ ನಮ್ಮನ್ನಂತೂ ಬೀದಿ ನಿಲ್ಲಿಸ್ಬಿಡ್ತಾಳೆ. ಒಳ್ಳೆ ಬಾಯಿ ಬಜಾರಿ ಬಂದ್ಬಿಟ್ಲಲ್ಲ, ನಮ್ಮ ಅಮ್ಮಂಗಿನ್ನ ಬಾಯಿ ಬಜಾರಿ ಬಂದ್ಬಿಟ್ಟವಳಲ್ಲ. ನಾನು ಅದು ನನಗೆ ಯೋಚನೆ ಮಾಡ್ತೀವಿ. ಯವ್ವ, ನಾವು ಇಂಜಿನಿಯರಿಂಗ್ ಮಾಡಿಲ್ಲ ಅಂತ ಗೊತ್ತಾಗೋಗ್ಬಿಟ್ರೆ ನಮ್ಮ ತಿಥಿನೇ ಮಾಡಾಕ್ಬಿಡ್ತಾಳೆ. ನಮ್ಮ ಅಮ್ಮಂಗೆ ಹೇಳಿ ಮೊದಲು ಇವಳನ್ನ ಮನೆಯಿಂದ ಈಚೆ ಕಡೆ ಕಳಿಸ್ಬೇಕು. ಇಲ್ಲ ಅಂತಂದರೆ ಕಷ್ಟ ಆಯ್ತದೆ. ಥೂ, ಎಂಥ ಬಾಳು ನಮ್ದಂತೂ. ಸರಿ ಬಿಡು, ಉಪ್ಪಿಟ್ಟು ಬಜ್ಜಿ ತಿಂದ್ಬಿಟ್ಟು ನೆಮ್ಮದಿಗೆ ಹೋಗಿ ಮನೆ ಕಳೋಣ ಸ್ವಲ್ಪ ಹೊತ್ತು. ಯಪ್ಪ, ಮೊಬೈಲಾಗ ಹೊತ್ಕೊಂಡು ನಾವೇನಾರು ನೋಡೋಣ. ಇವ್ಳು ಸಬಸ ನಿನಗೆ ಮಾಡೋದು ಬೇಡ. ಸರಿ, ತಿನ್ನು ಉಪ್ಪಿಟ್ಟ. ಲೇಟ್ ಆಯ್ತು, ತಣ್ಣಗಾದ್ರೆ ತಿನ್ನೋಕ್ಕಾಗಕ್ಕಿಲ್ಲ. ಇಂಗ್ಲೀಷು ಏನು ಸಖತ್ತಾಗಿ ಮಾತಾಡ್ತಾಳೆ. ಯಪ್ಪ, ಏನು ರಮ್ಮಿ ಮಾಡ್ತಿದ್ದೀರಾ? ತಿನ್ರಿ ಸರ್ನ ತಿನ್ರಿ. ಹಂಗೇನಿಯಾ ಊರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಅಲ್ಲೆಲ್ಲನೂ ಆ ಸಾವುಕಾರ ಮಕ್ಕಳು ಎಲ್ಲನೂ ಬರ್ತಾರೆ. ಬಂದಾಗ ಅವ್ರ ಮುಂದೆ ನೀವು ಓಸಿ ಸ್ಟೈಲಾಗಿ ಓಡಾಡ್ಕೊಂಡಿದ್ರೆ ಆಮೇಲೆ ಅವ್ರು ನಿಮ್ಮನ್ನು ಇಷ್ಟಪಟ್ಬಿಟ್ಟು ಮದುವೆ ಮಾಡ್ಕೊತಾರೆ. ಅದಕ್ಕೆ ಓಸಿ ಸಂದಕ್ಕೆ ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಬರ್ರಿ. ಅಮ್ಮ, ಹೌದೇ? ಕಣಮಿ, ಅಂತ ಸಾವುಕಾರನ ಮದುವೆ ಮಾಡ್ಕೋಬೇಕು ಅಂದ್ರೂ ನಾವು ಓಸಿ ಸಾವುಕಾರ ಥರ ತೋರಿಸ್ಕೋಬೇಕು. ಅದಕ್ಕೆ ತಾನೇ ತೋರಿಸ್ಕೊತಿರೋದು. ಇಂಜಿನಿಯರ್ ಅದು ಇದು ಅಂತ ಹೇಳ್ಬಿಟ್ಟು ದೇವಸ್ಥಾನದ ಹತ್ರ ಬರ್ರಿ. ಎಲ್ಲರೂ ಸಂದಕ್ಕೆ ರೆಡಿಯಾಗಿರ್ತಾರೆ. ನೀನು ಹಂಗೆ ಒಯ್ಯಾರ ಮಾಡ್ಕೊಂಡು ಬರ್ರಿ, ಸೀರೆ ಪರ ಉಟ್ಕೊಂಡು. ಸರಿ ಕಣಮ್ಮ. ಅಣ್ಣಯ್ಯ ಯಾವಾಗ ಬರ್ತಾನೋ? ಅಣ್ಣಯ್ಯನೂ ಬಂದಿದ್ರೆ ಸಂದಕ್ಕಿರೋದು. ನಾವು 3 ಜನನೂ ಜೊತೆಯಾಗಿ ದೇವಸ್ಥಾನಕ್ಕೆ ಹೋದ್ರೆ ಅದೊಂಥರ ಸಂದ. ಅಯ್ಯೋ, ಅವನ ಬಗ್ಗೆ ಬಿಟ್ಬಿಡ್ರಿ. ನಿಮ್ಮನ್ನು ಮದುವೆ ಮಾಡ್ಕೋಬೇಕಾಗಿರೋದು ನೀವು. ಪಟ ರೆಡಿಯಾಗ್ರಿ. ನೋಡು, ಕೋಟ್ಯಾಧೀಶ್ವರ ಹುಡುಗರು ಅವ್ರನ್ನೇನಿಯ ನೀವು ಮದುವೆ ಮಾಡ್ಕೋಬೇಕು. ಕಾಂಜಿ ಪೀಜಿ ನನ್ನ ಮಕ್ಕಳನ್ನೆಲ್ಲ ಮದುವೆ ಮಾಡ್ಕೋಬಾರ್ದು.